ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸರ್. ಇಲ್ಲಿ ಶಾಶ್ವತ ಪ್ರಮಾಣ ಪತ್ರ ಕೊಡ್ತಿರೋಂಥದ್ದು ಇಡೀ ದೇಶದಲ್ಲಿ ಒಂದು ಡಾಕ್ಯುಮೆಂಟ್ ಫಾಲೋ ಮಾಡ್ತೀರಾ, ಇಲ್ಲಿ ಸಪರೇಟ್ ಆಗಿ ಮತ್ತೊಂದು ಡಾಕ್ಯುಮೆಂಟ್ ಸರ್ಕಾರದವ್ರು ನಿಯಮ ಮಾಡಕ್ಕಾಗಲ್ವಾ? ನಾವ್ ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗವರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗವರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದ್ ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರ್ಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡ್ಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಲೇಬೇಕು, ಆದರೆ ಪಾರದರ್ಶಕವಾಗಿ ಆಗ್ಬೇಕು, ಲೋಪಗಳನ್ನ ಸರಿಪಡಿಸ್ಬೇಕು, ನ್ಯೂನತೆಗಳನ್ನ ಸರಿಪಡಿಸ್ಬೇಕು. ಅದಾದ್ಮೇಲೆ ಬಹಿರಂಗವಾಗಿ ಮಾಡ್ಲಿ. ನಮ್ದು ಸಂಪೂರ್ಣವಾದಂತ ಸಹಕಾರ ಇದೆ. ಮುಖ್ಯಮಂತ್ರಿಗಳು ಇದನ್ನ ಆಗ್ಲೇ ಹೇಳಿದ್ದಾರೆ. ಒಂದೊಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀವಿ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂದ್ರೆ ನಮ್ ಕೋಆಪರೇಷನ್ ಇದೆ ಅಂತಾನೆ ಅರ್ಥ ಅಲ್ವಾ? ಚುನಾವಣೆ ಆಯೋಗ ಅವ್ರ ಕಪಿ ಮುಷ್ಟಿನಲ್ಲೇ ಇರೋದಲ್ವಾ? ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆಯಾ? ECದವರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿದು ಏನ್ ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗ್ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದ್ಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ ಅಂತ. ಸರ್, SIR ಬರೀ ಪ್ರೋಸೆಸ್ ಅನ್ಸುತ್ತಾ ಅಥವಾ ನಿಮಗೆ ಡಾಕ್ಯುಮೆಂಟೇಶನ್? ಈಗ ಆಧಾರ್ ಕಾರ್ಡು ಈಗ ನೋಡಿ ಸರ್, ಏನಾದ್ರೂ ಬಿಗ್ಗರ್ ಒಂದ್ ನಿಮಿಷ ಸರ್, ಈಗ ನೀವೇ ಹೇಳಿ, ನಿಮ್ಮ ನಾಗರಿಕತ್ವವನ್ನ ಪ್ರೂವ್ ಮಾಡ್ಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತೀನಿ. ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ? ಆ 11-14 ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ. ಅದು ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ, ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಇದನ್ನ ಒಂದು ಸರ್ಕಾರ ನಡೆಸೋದ್ ರೀತಿನ, ಆಯೋಗ ನಡ್ಕೊಳ್ಳೋ ರೀತಿನ? ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲಿ. ಅವ್ರಿಗೆ ಕೇಳಿ ಅಮ್ಮ, ನಮ್ಗೇನ್ ಗೊತ್ತಾಗ್ತದೆ? ಹೌ ಕ್ಯಾನ್ ಐ ಆನ್ಸರ್ ಫಾರ್ ದೆಮ್? ನಮ್ಮ ಪಕ್ಷದ ನಿಲುವೇನಿದೆ, ಸರ್ಕಾರದ ನಿಲುವೇನಿದೆ ನಾವು ಹೇಳೋದು. ಅವ್ರಿಗೆ ಕೇಳಬೇಕಲ್ಲ, ಏನಕ್ಕೆ ಆರೋಪ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಇರ್ಲಾರ್ದ ಆರೋಪ ಅವರೇ ಮಾಡ್ತಾ ಇದಾರ, ಸೃಷ್ಟಿ ಮಾಡ್ತಾ ಇದಾರ, ಹುಟ್ಟಿಸ್ಕೊಂಡು ಮಾಡ್ತಾ ಇದಾರೆ. ಅವ್ರಿಗೆ ಕೇಳಿ. ಅಲ್ಲಿ ಎಲ್ಲರೂ ಕೂಡ ನೋಡಿ, BJP-ನಲ್ಲಿರ್ಬೋದು, JDS-ನಲ್ಲಿರ್ಬೋದು, ಅವ್ರವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ನಿನ್ನೆ BJP ಅವರ ವರಿಷ್ಠರು ಬಂದಿದ್ರಲ್ಲ, ಈಗೇನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ BJP ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ಟರು, ಏನಾಯ್ತು? ಸೊ ಬೇಸಿಕ್ಲಿ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ ಇದು ಮಾಡ್ತಾ ಇರೋದಷ್ಟೇ. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಯಾರಿಗಾನ ಸಪೋರ್ಟ್ ಮಾಡಿ, ಅದು ನಿಮ್ಮ ವಿಚಾರ. ಆದರೆ ನೀವು ಅಥವಾ ನಿಮ್ಮಿಂದ ಅಥವಾ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ನಾಡಿನ ವಿಚಾರ ಇರ್ಬೋದು, ನಮ್ಮ ಭಾಷೆಯ ವಿಚಾರದಲ್ಲಿ ಕೈ ಆಡಿಸಿದ್ರೆ ನಾವು ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ. ನೀವು ಹೇಗೆ ನಿಮ್ಮ ರಾಜ್ಯದ ಬಗ್ಗೆ ನಿಮಗೆ ಒಲವಿದೆ, ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚು ಪ್ರೀತಿ ಕನ್ನಡ ಮತ್ತು ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ನಮಗಿದೆ. ಆಮೇಲೆ ಯಾರೇ ಇರ್ಬೋದು, ನಮ್ಮಂಥ ಜನಪ್ರತಿನಿಧಿಗಳು, ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ದೇ ಶುಡ್ ಬಿಹೇವ್ ಮೋರ್ ರೆಸ್ಪಾನ್ಸಿಬಲಿ. ನಾವು ನಮ್ಮ ಮಾತಿಂದ ಅಥವಾ ಯಾರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿ ಮಾತನಾಡಬೇಕು. ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾ ಅಥವಾ ಲಾ ಆ್ಯಂಡ್ ಆರ್ಡರ್ ಕೆಡಿಸ್ಲಿಕ್ಕಿದ್ದೀರಾ? ನೀವು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಅವ್ರಿಗೆ ಬೆಂಬಲಿಸೋದು, ಅವರಿಂದ ಪ್ರಚೋದನೆ ಆಗೋದು, ದಟ್ ಇಸ್ ನಾಟ್ ಗುಡ್. ಯು ಹ್ಯಾವ್ ಅ ಪ್ರಾಬ್ಲಮ್, ಗೋ ಟು ಸೆಂಟ್ರಲ್ ಗವರ್ಮೆಂಟ್, ಗೋ ಟು ಕೋರ್ಟ್. ದೇರ್ ಇಸ್ ಎಲ್ಲದಕ್ಕೂ ಕೂಡ ಲೀಗಲ್ ದಾರಿ ಇದೆ.
ಅನ್ಸ್ಕೊರ ಅದ್ರ ಪ್ರಕಾರ ನಡಿಬೇಕು, ಅವರು ನಡಿಬೇಕು, ನಾನು ನಡಿಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ